ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬಿಂದು ಕುಕ್ಸ್. ಇವತ್ತು ಬಾಂಗ್ಡಾ ಸಾರು ಮಾಡ್ತಾಯಿದ್ದೀನಿ. ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಬೇಕಂತ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು, ಜೀರಿಗೆ. ಬಾಂಗ್ಡಾ ಫಿಶ್ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಾಡಬೇಕು ಇವಾಗ. ಗ್ಯಾಸ್ ಆನ್ ಆದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ಗೆ ಆಯಿಲು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ ಕ್ಲಿಪ್ಪಿಂಗ್ ಡಿಲೀಟ್ ಆಗಿಬಿಟ್ಟಿದೆ. ಚೆನ್ನಾಗಿ ಗೋಲ್ಡಿಶ್ ಕಲರ್ ಫ್ರೈ ಆಗ್ತಾ ಇದ್ದಂಗೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ ಹಂಗೆ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಒಂದು ಟೊಮೆಟೊ ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹಸಿ ಮಸಾಲೆನೂ ಹಾಕ್ಬಿಟ್ಟು ಹುರ್ಬಿಟ್ಟು ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಗ್ರೈಂಡರ್ ಮೇಲೆ ಆದಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಐಟಮ್ಗಳನ್ನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಪ್ರತಿಯೊಂದನ್ನು ಕೊಂಡ್ಕೊಂಡು ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 3 to 5 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಹೀಟ್ ಆದಮೇಲೆ ಮೆಂತ್ಯ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಗೋಲ್ಡಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೋಲ್ಡಿಶ್ ಕಲರ್ ಬರೋದು ಫ್ರೈ ಮಾಡ್ಕೊಂಡು ಕ್ಲೀನಾಗಿ ಆನಿಯನ್ಗೆ ಗೋಲ್ಡಿಶ್ ಕಲರ್ ಫ್ರೈ ಮಾಡಬೇಕು. ಅದಾದಮೇಲೆ ಇಟ್ಕೊಂಡಿರೋಂಥ ಮಸಾಲೆನ ಹಾಕಿ. ನಾವು ಆಲ್ರೆಡಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಮಸಾಲೆ ಏನೂ ಹಸಿ ಸ್ಮೆಲ್ಲೆಲ್ಲ ಹೊಡೆಯಲ್ಲ, ಬರಲ್ಲ. ಕ್ಲೀನಾಗಿ ಫ್ರೈ ಆಗಿರುತ್ತಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾರ್ಲಿಟಾಗಿ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕುದಿ ಬಂದಾಗ ನಾನು ಹಾಟ್ ವಾಟರ್ ಹಾಕ್ಕೊಳ್ತಾಯಿದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಕುದಿತಾ ಬರ್ತಾ ಇದ್ದಂಗೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇರಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಮೀನು ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಟಿರೋ ಮೀನು ಹಾಕಿ ಒಂದು 5 to 10 ನಿಮಿಷ ಚೆನ್ನಾಗಿ ಕುದಿಸಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಬಾಂಗ್ಡಾ ಫಿಶ್ಶು. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.